ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ಜಮ್ಮುವಿನಲ್ಲಿ ಮನೆ ಮಾಡ್ತಾ ಇದೆ. ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ಗಾಗಿ ಪೊಲೀಸರನ್ನ ಮತ್ತೆ ಆರ್ಮಿಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ನೋಡಿ, ಈ ಸ್ಪಾಟ್ಗೆ ಈಗೊಂದು CRPF ನ ಒಂದು ವಾಹನ ಬಂದಿದೆ. ಇದೇ ರೀತಿಯಾಗಿ ಸಿಬ್ಬಂದಿಗಳನ್ನ, ಸೇನಾ ಸಿಬ್ಬಂದಿಗಳನ್ನ ತಂದು ಡಿಪ್ಲಾಯ್ ಮಾಡಿ ಬಿಡ್ತಾ ಇದ್ದಾರೆ. ಆ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನಾ ಸಿಬ್ಬಂದಿ ಈಗ ಮೊಕ್ಕಾಂ ಹೂಡಿದ್ದಾರೆ. ನೋಡಿ, ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಈಗ ಸೇನಾ ಸಿಬ್ಬಂದಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ನೋಡಿ, ಇಲ್ಲೆಲ್ಲ ಟೆಂಟ್ಗಳನ್ನು ಹಾಕಿ ಅಥವಾ ಪೊಲೀಸ್ ಅಥವಾ ಆರ್ಮಿ ಕ್ಯಾಂಪ್ಗಳಲ್ಲಿ ಈಗ ವಿಶೇಷವಾದಂಥ ಪೊಲೀಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಅಂಡರ್ ಕಂಟ್ರೋಲ್ಗೆ ಸೇನಾ ಸಿಬ್ಬಂದಿ ಈಗ ಸಂಪೂರ್ಣವಾಗಿ ತಂದಿದ್ದಾರೆ. ಆ ಮೂಲಕ ಎಲ್ಲವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇದ್ದಾರೆ. ಆ ಭಯೋತ್ಪಾದಕರಿದ್ದಾರಲ್ಲ, ಎಲ್ಲಿಂದಲೂ ಕೂಡ ತಪ್ಪಿಸಿಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನ ಹಾಕಿದ್ದಾರೆ. ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ಶಸ್ತ್ರ ಸಜ್ಜಿತರಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಯ್ತಾ ಇದ್ದಾರೆ. ನೋಡಿ, ಪೊಲೀಸರು ಇಲ್ಲಿ ತಮ್ಮ ಕುಟೀರಗಳಲ್ಲಿ ಒಳಗಡೆ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ನಿಂತುಕೊಂಡು ಕಾಯ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಯಾರಿಗೂ ಕೂಡ ಒಳ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ, ಹೊರಗಡೆ ಬರೋದಕ್ಕೂ ಕೂಡ ಅವಕಾಶ ಇಲ್ಲ. ಅಂತ ಪರಿಸ್ಥಿತಿ ಈಗ ಇಲ್ಲಿನ ಚಿತ್ರಣ ಕಂಡು ಬರ್ತಾ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಸ್ಪಾಟ್ನಲ್ಲಿದ್ದು ಸಂಪೂರ್ಣವಾದಂಥ ಚಿತ್ರಣವನ್ನ ಜನರಿಗೆ ತೆರೆದಿಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೋಡಿ, ಜಮ್ಮುವಿನಲ್ಲಿ ಆದಂಥ ಈ ಅಟ್ಯಾಕ್ ಇದೆಯಲ್ಲ, ಸಂಪೂರ್ಣವಾಗಿ ಇಲ್ಲಿನ ವ್ಯವಸ್ಥೆಯನ್ನ, ಅದರಲ್ಲೂ ಕೂಡ ಎಲ್ಲ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಹೆಚ್ಚಿನ ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಈ ಒಂದು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾದಂಥ ಸಂಘಟನೆ ಮತ್ತೆ ಯಾರ್ಯಾರು ಇದರಲ್ಲಿ ಇದ್ದಾರೆ ಅವರನ್ನ ಹೆಡೆಮುರಿ ಕಟ್ಟೋದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆಂಬ್ಯುಲೆನ್ಸ್ಗಳ ಓಡಾಟ ಮತ್ತೆ ಯಾರು ಗಾಯಾಳುಗಳಿದ್ದಾರೆ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದು, ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಸದ್ಯಕ್ಕೆ ಲೋಕಲ್ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಒಳಗಡೆ ಹಾಗೆಲ್ಲ ಹೋಗೋದಕ್ಕೆ ಅವಕಾಶ ಇಲ್ಲ. ಆ ಮೂಲಕ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಇಲ್ಲಿನ ಸೇನಾ ಸಿಬ್ಬಂದಿ ಮುಂದಾಗ್ತಾ ಇದ್ದಾರೆ. ಟ್ರಕ್ಗಳ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡ್ತಿರೋದನ್ನ, ಹೆಚ್ಚಿನ ಸಂಖ್ಯೆಯ ಆರ್ಮಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕ್ಷಣಕ್ಕೂ ಕೂಡ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಬಂದು ಆ ಮೂಲಕ ಎಲ್ಲವನ್ನು ಕೂಡ ಈಗ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದಾರೆ ಸೇನಾ ಸಿಬ್ಬಂದಿ. ನೋಡಿ, ಅಲ್ಲೊಂದು ವಾಹನವೂ ಕೂಡ ನಿಂತಿದೆ, JK ಪೊಲೀಸ್, J&K ಪೊಲೀಸ್ ಅಂತೇಳಿ, ಅಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರ ಅಲ್ಲೊಂದು ವಾಹನವೂ ಕೂಡ ನಿಂತಿದೆ, ತಾವು ಗಮನಿಸ್ತಾ ಇದ್ದೀರಿ. ಅಲ್ಲೊಬ್ರು ಸೇನಾ ಸಿಬ್ಬಂದಿ ರಸ್ತೆಗೆ ಅಡ್ಡಲಾಗಿ ನಿಂತು ಹೋಗೋರು ಬರೋರನ್ನ ಎಲ್ಲರನ್ನೂ ಕೂಡ ಅವರ ಚಲನವಲನದ ಮೇಲೆ ಕಣ್ಣು ಹಾಯಿಸ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಎಲ್ಲ ರೀತಿಯಲ್ಲೂ ಕೂಡ ಈಗ ಅಂಡರ್ ಕಂಟ್ರೋಲ್ಗೆ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ಯಾರು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹೆಡೆಮುರಿ ಕಟ್ಟೋ ದೃಷ್ಟಿಯಲ್ಲಿ ಈಗ ಸೇನಾ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ಜಮ್ಮುವಿನಲ್ಲಿ ಮನೆ ಮಾಡ್ತಾ ಇದೆ. ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ಗಾಗಿ ಪೊಲೀಸರನ್ನ ಮತ್ತೆ ಆರ್ಮಿಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ನೋಡಿ, ಈ ಸ್ಪಾಟ್ಗೆ ಈಗೊಂದು CRPF ನ ಒಂದು ವಾಹನ ಬಂದಿದೆ. ಇದೇ ರೀತಿಯಾಗಿ ಸಿಬ್ಬಂದಿಗಳನ್ನ, ಸೇನಾ ಸಿಬ್ಬಂದಿಗಳನ್ನ ತಂದು ಡಿಪ್ಲಾಯ್ ಮಾಡಿ ಬಿಡ್ತಾ ಇದ್ದಾರೆ. ಆ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನಾ ಸಿಬ್ಬಂದಿ ಈಗ ಮೊಕ್ಕಾಂ ಹೂಡಿದ್ದಾರೆ. ನೋಡಿ, ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಈಗ ಸೇನಾ ಸಿಬ್ಬಂದಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ನೋಡಿ, ಇಲ್ಲೆಲ್ಲ ಟೆಂಟ್ಗಳನ್ನು ಹಾಕಿ ಅಥವಾ ಪೊಲೀಸ್ ಅಥವಾ ಆರ್ಮಿ ಕ್ಯಾಂಪ್ಗಳಲ್ಲಿ ಈಗ ವಿಶೇಷವಾದಂಥ ಪೊಲೀಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಅಂಡರ್ ಕಂಟ್ರೋಲ್ಗೆ ಸೇನಾ ಸಿಬ್ಬಂದಿ ಈಗ ಸಂಪೂರ್ಣವಾಗಿ ತಂದಿದ್ದಾರೆ. ಆ ಮೂಲಕ ಎಲ್ಲವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇದ್ದಾರೆ. ಆ ಭಯೋತ್ಪಾದಕರಿದ್ದಾರಲ್ಲ, ಎಲ್ಲಿಂದಲೂ ಕೂಡ ತಪ್ಪಿಸಿಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನ ಹಾಕಿದ್ದಾರೆ. ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ಶಸ್ತ್ರ ಸಜ್ಜಿತರಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಯ್ತಾ ಇದ್ದಾರೆ. ನೋಡಿ, ಪೊಲೀಸರು ಇಲ್ಲಿ ತಮ್ಮ ಕುಟೀರಗಳಲ್ಲಿ ಒಳಗಡೆ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ನಿಂತುಕೊಂಡು ಕಾಯ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಯಾರಿಗೂ ಕೂಡ ಒಳ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ, ಹೊರಗಡೆ ಬರೋದಕ್ಕೂ ಕೂಡ ಅವಕಾಶ ಇಲ್ಲ. ಅಂತ ಪರಿಸ್ಥಿತಿ ಈಗ ಇಲ್ಲಿನ ಚಿತ್ರಣ ಕಂಡು ಬರ್ತಾ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಸ್ಪಾಟ್ನಲ್ಲಿದ್ದು ಸಂಪೂರ್ಣವಾದಂಥ ಚಿತ್ರಣವನ್ನ ಜನರಿಗೆ ತೆರೆದಿಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೋಡಿ, ಜಮ್ಮುವಿನಲ್ಲಿ ಆದಂಥ ಈ ಅಟ್ಯಾಕ್ ಇದೆಯಲ್ಲ, ಸಂಪೂರ್ಣವಾಗಿ ಇಲ್ಲಿನ ವ್ಯವಸ್ಥೆಯನ್ನ, ಅದರಲ್ಲೂ ಕೂಡ ಎಲ್ಲ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ
ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಹೆಚ್ಚಿನ ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಈ ಒಂದು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾದಂಥ ಸಂಘಟನೆ ಮತ್ತೆ ಯಾರ್ಯಾರು ಇದರಲ್ಲಿ ಇದ್ದಾರೆ ಅವರನ್ನ ಹೆಡೆಮುರಿ ಕಟ್ಟೋದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆಂಬ್ಯುಲೆನ್ಸ್ಗಳ ಓಡಾಟ ಮತ್ತೆ ಯಾರು ಗಾಯಾಳುಗಳಿದ್ದಾರೆ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಸದ್ಯಕ್ಕೆ ಲೋಕಲ್ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಒಳಗಡೆ ಹಾಗೆಲ್ಲ ಹೋಗೋದಕ್ಕೆ ಅವಕಾಶ ಇಲ್ಲ. ಆ ಮೂಲಕ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಇಲ್ಲಿನ ಸೇನಾ ಸಿಬ್ಬಂದಿ ಮುಂದಾಗ್ತಾ ಇದ್ದಾರೆ. ಟ್ರಕ್ಗಳ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡ್ತಿರೋದನ್ನ, ಹೆಚ್ಚಿನ ಸಂಖ್ಯೆಯ ಆರ್ಮಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಬಂದು ಆ ಮೂಲಕ ಎಲ್ಲವನ್ನು ಕೂಡ ಈಗ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದಾರೆ ಸೇನಾ ಸಿಬ್ಬಂದಿ. ನೋಡಿ, ಅಲ್ಲೊಂದು ವಾಹನವೂ ಕೂಡ ನಿಂತಿದೆ. JK ಪೊಲೀಸ್, JK ಪೊಲೀಸ್ ಅಂತೇಳಿ ಅಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರ ಅಲ್ಲೊಂದು ವಾಹನವೂ ಕೂಡ ನಿಂತಿದೆ. ತಾವು ಗಮನಿಸ್ತಾ ಇದ್ದೀರಿ, ಅಲ್ಲೊಬ್ರು ಸೇನಾ ಸಿಬ್ಬಂದಿ ರಸ್ತೆಗೆ ಅಡ್ಡಲಾಗಿ ನಿಂತು ಹೋಗೋರು ಬರೋರನ್ನ ಎಲ್ಲರನ್ನೂ ಕೂಡ ಅವರ ಚಲನವಲನದ ಮೇಲೆ ಕಣ್ಣು ಹಾಯಿಸ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಎಲ್ಲ ರೀತಿಯಲ್ಲೂ ಕೂಡ ಈಗ ಅಂಡರ್ ಕಂಟ್ರೋಲ್ಗೆ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ಯಾರು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹೆಡೆಮುರಿ ಕಟ್ಟೋ ದೃಷ್ಟಿಯಲ್ಲಿ ಈಗ ಸೇನಾ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ಜಮ್ಮುವಿನಲ್ಲಿ ಮನೆ ಮಾಡ್ತಾ ಇದೆ. ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ಗಾಗಿ ಪೊಲೀಸರನ್ನ ಮತ್ತೆ ಆರ್ಮಿಯನ್ನ ನಿಯೋಜನೆ ಮಾಡ್ತಾ ಇದ್ದಾರೆ. ನೋಡಿ, ಈ ಸ್ಪಾಟಿಗೆ ಈಗೊಂದು CRPFನ ಒಂದು ವಾಹನ ಬಂದಿದೆ. ಇದೇ ರೀತಿಯಾಗಿ ಸಿಬ್ಬಂದಿಗಳನ್ನ, ಸೇನಾ ಸಿಬ್ಬಂದಿಗಳನ್ನ ತಂದು ಡೆಪ್ಲಾಯ್ ಮಾಡಿ ಬಿಡ್ತಾ ಇದ್ದಾರೆ. ಆ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನಾ ಸಿಬ್ಬಂದಿ ಈಗ ಮೊಕ್ಕಾಂ ಹೂಡಿದ್ದಾರೆ. ನೋಡಿ, ಎಲ್ಲ ಸರ್ಕಲ್ಗಳಲ್ಲೂ ಕೂಡ ಈಗ ಸೇನಾ ಸಿಬ್ಬಂದಿಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ನೋಡಿ, ಇಲ್ಲೆಲ್ಲ ಟೆಂಟ್ಗಳನ್ನು ಹಾಕಿ ಅಥವಾ ಪೊಲೀಸ್ ಅಥವಾ ಆರ್ಮಿ ಕ್ಯಾಂಪ್ಗಳಲ್ಲಿ ಈಗ ವಿಶೇಷವಾದಂಥ ಪೊಲೀಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಅಂಡರ್ ಕಂಟ್ರೋಲ್ಗೆ ಸೇನಾ ಸಿಬ್ಬಂದಿ ಈಗ ಸಂಪೂರ್ಣವಾಗಿ ತಂದಿದ್ದಾರೆ. ಆ ಮೂಲಕ ಎಲ್ಲವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇದ್ದಾರೆ. ಆ ಭಯೋತ್ಪಾದಕರಿದ್ದಾರಲ್ಲ, ಎಲ್ಲಿಂದಲೂ ಕೂಡ ತಪ್ಪಿಸಿಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನ ಹಾಕಿದ್ದಾರೆ. ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ಶಸ್ತ್ರ ಸಜ್ಜಿತರಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಯ್ತಾ ಇದ್ದಾರೆ. ನೋಡಿ, ಪೊಲೀಸರು ಇಲ್ಲಿ ತಮ್ಮ ಕುಟೀರಗಳಲ್ಲಿ ಒಳಗಡೆ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ನಿಂತುಕೊಂಡು ಕಾಯ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಯಾರಿಗೂ ಕೂಡ ಒಳ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ, ಹೊರಗಡೆ ಬರೋದಕ್ಕೂ ಕೂಡ ಅವಕಾಶ ಇಲ್ಲ. ಅಂಥ ಪರಿಸ್ಥಿತಿ ಈಗ ಇಲ್ಲಿನ ಚಿತ್ರಣ ಕಂಡು ಬರ್ತಾ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಸ್ಪಾಟ್ನಲ್ಲಿದ್ದು ಸಂಪೂರ್ಣವಾದಂಥ ಚಿತ್ರಣವನ್ನು ಜನರಿಗೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ, ಜಮ್ಮುವಿನಲ್ಲಿ ಆದಂಥ ಈ ಅಟ್ಯಾಕ್ ಇದೆಯಲ್ಲ, ಸಂಪೂರ್ಣವಾಗಿ ಇಲ್ಲಿನ ವ್ಯವಸ್ಥೆಯನ್ನು, ಅದರಲ್ಲೂ ಕೂಡ ಎಲ್ಲ ಒಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಹೆಚ್ಚಿನ ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಈ ಒಂದು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾದಂಥ ಸಂಘಟನೆ ಮತ್ತೆ ಯಾರ್ಯಾರು ಇದರಲ್ಲಿ ಇದ್ದಾರೆ ಅವರನ್ನ ಹೆಡೆಮುರಿ ಕಟ್ಟೋದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆಂಬ್ಯುಲೆನ್ಸ್ಗಳ ಓಡಾಟ ಮತ್ತೆ ಯಾರು ಗಾಯಾಳುಗಳಿದ್ದಾರೆ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದು ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಸದ್ಯಕ್ಕೆ ಲೋಕಲ್ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಒಳಗಡೆ ಹಾಗೆಲ್ಲ ಹೋಗೋದಕ್ಕೆ ಅವಕಾಶ ಇಲ್ಲ. ಆ ಮೂಲಕ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಇಲ್ಲಿನ ಸೇನಾ ಸಿಬ್ಬಂದಿ ಮುಂದಾಗ್ತಾ ಇದ್ದಾರೆ. ಟ್ರಕ್ಗಳ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡ್ತಿರೋದನ್ನ, ಹೆಚ್ಚಿನ ಸಂಖ್ಯೆಯ ಆರ್ಮಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಬಂದು ಆ ಮೂಲಕ ಎಲ್ಲವನ್ನು ಕೂಡ ಈಗ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾ ಇದ್ದಾರೆ ಸೇನಾ ಸಿಬ್ಬಂದಿ. ನೋಡಿ, ಅಲ್ಲೊಂದು ವಾಹನವೂ ಕೂಡ ನಿಂತಿದೆ. JK ಪೊಲೀಸ್, JK ಪೊಲೀಸ್ ಅಂತೇಳಿ ಅಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರ ಅಲ್ಲೊಂದು ವಾಹನವೂ ಕೂಡ ನಿಂತಿದೆ. ತಾವು ಗಮನಿಸ್ತಾ ಇದ್ದೀರಿ, ಅಲ್ಲೊಬ್ರು ಸೇನಾ ಸಿಬ್ಬಂದಿ ರಸ್ತೆಗೆ ಅಡ್ಡಲಾಗಿ ನಿಂತು ಹೋಗೋರು ಬರೋರನ್ನ ಎಲ್ಲರನ್ನೂ ಕೂಡ ಅವರ ಚಲನವಲನದ ಮೇಲೆ ಕಣ್ಣು ಹಾಯಿಸ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಎಲ್ಲ ರೀತಿಯಲ್ಲೂ ಕೂಡ ಈಗ ಅಂಡರ್ ಕಂಟ್ರೋಲ್ಗೆ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ಯಾರು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹೆಡೆಮುರಿ ಕಟ್ಟೋ ದೃಷ್ಟಿಯಲ್ಲಿ ಈಗ ಸೇನಾ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ.